ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ, ಇತ್ತೀಚೆಗೆ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ಒಂದು ಪೇಷಂಟ್ ಬಂದರು, ಒಬ್ಬ ಲೇಡಿ. ನನಗೆ ಹಿಂಗೆ ಕೇಳಿದಾಗ ಏನು ಪ್ರಾಬ್ಲಮ್ ಅಂತ ಕೇಳಿದಾಗ, ನನಗೆ ತುಂಬಾ ಕೂದಲು ಇದೆ, ತುಂಬಾ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಮೈಕಲ್ಲೆಲ್ಲ ನೋವು, ನನ್ನ ಸ್ಕಿನ್ ಎಲ್ಲ ಚೆನ್ನಾಗಿತ್ತು, ತುಂಬಾ ಡಿಸ್ಕಲರೇಷನ್ ಆಗ್ತಾ ಇದೆ, ಇತ್ತೀಚೆಗೆ ಯಾಕೋ ತುಂಬಾ ಮೂಡ್ ಸ್ವಿಂಗ್ಸು ಎಲ್ಲ. ಅದು ಮಧ್ಯವಯಸ್ಕ ಲೇಡಿ, ಒಂದು 30-35 ಇಯರ್ಸ್ ಅಲ್ಲಿ. ಹಿಂಗೆ ಇಲ್ಲ, ಥೈರಾಯ್ಡ್ ಇದೆಯಾ, ಇಲ್ಲ ಏನು ತೊಂದರೆ ಇಲ್ಲ, ಪೀರಿಯಡ್ಸ್ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಸರ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅಡಿನೋಮಯೋಸಿಸ್ ತರ ಆಗಿತ್ತು, ಫೈಬ್ರಾಯ್ಡ್ಸ್ ಆಗಿತ್ತು, ಹಾಗಾಗಿ ಯೂಟ್ರಸ್ ತೆಗಿಬೇಕು ಅಂತ ಹೇಳಿದ್ರು. ಆ ಯೂಟ್ರಸ್ ತೆಗೆದ ನಂತರ ಇವೆಲ್ಲ ಪ್ರಾಬ್ಲಮ್ಸ್, ಕೂದಲಲ್ಲಿ, ಚರ್ಮದಲ್ಲಿ, ಮೂಡ್ ಸ್ವಿಂಗ್ಸು, ಇರಿಟೇಬಿಲಿಟಿ, ಸಿಟ್ ಬರುವಂಥದ್ದು, ಖಿನ್ನತೆ, ತುಂಬಾ ಆಳ್ತೀನಿ ಕುತ್ಕೊಂಡು, ಏನು ಅಂತಾನೆ ಗೊತ್ತಾಗ್ತಿಲ್ಲ, ಒಂಥರ ಭಯ 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 ಅನ್ಸುತ್ತೆ. ಬಿಸಿಲಿರ್ತೀನಿ ನಂಗೆ ಚಳಿ ಅನ್ಸಕ್ಕೆ ಶುರು ಆಗುತ್ತೆ, ಚಳಿಲಿರ್ತೀನಿ ಫ್ಯಾನ್ ಹಾಕೊಂಡಿರ್ತೀನಿ, AC ಹಾಕೊಂಡಿರ್ತೀನಿ, ಆದ್ರೂ ಕೂಡ ನಂಗೆ ಶಕೆ ಅನ್ಸುತ್ತೆ, ಕೆಲವು ಟೈಮ್ ಶಕೆ, ಕೆಲವು ಟೈಮ್ ಚಳಿ, ನನಗೆ ಏನಾಗ್ತಿದೆ ಗೊತ್ತಿಲ್ಲ. ಇದೆಲ್ಲ ನಂದು ಯೂಟ್ರಸ್ ಆಪರೇಷನ್ ಆದ್ಮೇಲೆ ಈ ತರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಕ್ ಶುರು ಮಾಡಿ. ನೋಡಿ ವೀಕ್ಷಕರೇ, ಈ ಮುಟ್ಟು ನಿಲ್ಲುವ ಸಮಯದಲ್ಲಿ ಆಗುವಂತ ಕೆಲವು ಬದಲಾವಣೆಗಳು ಮತ್ತು ಈ ಕೃತಕವಾಗಿ ಗರ್ಭಾಶಯವನ್ನು ತೆಗೆದಾಕಿ ಬರುವಂತ ಸಮಸ್ಯೆಗಳು ಎರಡು ಸಿಮಿಲರ್. ಯಾಕಂತ ಹೇಳಿದ್ರೆ ಇಲ್ಲಿ ಮೇಜರ್ ನಮ್ಮ ಒಂದು ಮಹಿಳೆಯರಲ್ಲಿ ಈ ಒಂದು ಹಾರ್ಮೋನ್ ನಲ್ಲಿ ಉಂಟಾಗುವಂತ ಒಂದು ಬದಲಾವಣೆಗಳು, ಅದರಲ್ಲೂ ಬಹಳ ಪ್ರಮುಖವಾಗಿ ಅಂದ್ರೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ ಎರಡು ಹಾರ್ಮೋನ್ಗಳು ಮುಟ್ಟಿನ ಸಾಯ್ತಂಕನೂ ಕೆಲಸ ಮಾಡ್ತವೆ. ಮುಟ್ಟು ನಿಂತ ಮೇಲೆ ಬದುಕುವಂತ ಒಂದೇ ಒಂದು ಪ್ರಾಣಿ ಅಂತ ಹೇಳಿದ್ರೆ ಅದು ಮನುಷ್ಯ. ಬಾಕಿ ಎಲ್ಲಾ ಪ್ರಾಣಿಗಳು ನೀವು ನೋಡಿ, ಯಾವಾಗ ಮೆನೋಪಾಸ್ ಆಗುತ್ತೋ ಅದೇ ಲಾಸ್ಟ್. ಸೊ ಅಂದ್ರೆ ಸಾಯೋ ತನಕ ಅವು ರಿಪ್ರೊಡಕ್ಷನ್ ನ ಒಂದು ಇರುತ್ತೆ ಬೇರೆ ಪ್ರಾಣಿಗಳಿಗೆ. ಆದ್ರೆ ಮನುಷ್ಯರಿಗೆ ಆ ರೀತಿ ಅಲ್ಲ. ಮುಟ್ಟು ನಿಂತ ನಂತರವೂ ಕೂಡ ನಾರ್ಮಲ್ ಚಟುವಟಿಕೆ ಇಟ್ಕೊಂಡೇನೆ ಇನ್ನೂ ಒಂದು 50 ವರ್ಷ ಹೆಚ್ಚು ಬದುಕಬಹುದು ಅಂತ ಹೇಳಿದ್ರೆ ಅದು ಮನುಷ್ಯ ಮಾತ್ರ. ಹಾಗಾಗಿ ಆ ಯೂಟ್ರಸ್ ನಿಂದ ಬರುವಂತ ಕೆಲವು ಹಾರ್ಮೋನ್ಗಳು, ಎಸ್ಪೆಷಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ಗಳು ವೇರಿಯೇಷನ್ ಆದಾಗ ಡೆವಲಪ್ ಆಗದೆ ಇವೆಲ್ಲ ಪ್ರಾಬ್ಲಮ್ಸ್. ಮೂಳೆಗಳ ಪ್ರಾಬ್ಲಮ್ ಯಾಕೆ ಡೆವಲಪ್ ಆಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ನಮಗೆ ಇಸ್ಟ್ರೋಜನ್ ಬೇಕೇ ಬೇಕು. ಮೂಡ್ ಸ್ವಿಂಗ್ಸ್ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಇದ್ದಾಗ ಕೆಲವು ಗಾಬಾ ಅಂತ ಹೇಳ್ಬಿಟ್ಟು ರಿಸೆಪ್ಟರ್ಸ್ ವರ್ಕ್ ಆಗ್ತವೆ, ಅದರಿಂದ ನಮಗೆ ಖಿನ್ನತೆ ಎಲ್ಲ ಉಂಟಾಗ್ತಾ ಇರಲ್ಲ. ಯಾವಾಗ ಪ್ರೊಜೆಸ್ಟ್ರಾನ್ ಕಡಿಮೆ ಆಗುತ್ತೋ ಅವಾಗ ಈ ಖಿನ್ನತೆ ಎಲ್ಲ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಸ್ಕಿನ್ ಅಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ಗಳು ಇಸ್ಟ್ರೋಜನ್ ಆಗ್ತಾ ಇರುತ್ತೆ. ನಾರ್ಮಲಿ ಇಸ್ಟ್ರೋಜನ್ ನಮ್ಮ ದೇಹದಲ್ಲಿ ಪ್ರೊಡಕ್ಷನ್ ಆಗ್ತಾ ಇರಬೇಕು, ಇಸ್ಟ್ರೋಜನ್ ಕೊರತೆಯಿಂದಾನೇ ಇವೆಲ್ಲ ಪ್ರಾಬ್ಲಮ್ಗಳು ಉಂಟಾಗುತ್ತದೆ. ನೀವು ಅದಕ್ಕೆ ನ್ಯಾಚುರಲ್ ಆಗಿನೇ ಕೆಲವು ಸಪ್ಲಿಮೆಂಟ್ಸ್ಗಳ ಮೂಲಕ, ನಿಮ್ಮ ಒಂದು ಕೆಲವು ಆಹಾರದ ವಿಹಾರದ ಮೂಲಕ ನಿಮ್ಮ ಹಾರ್ಮೋನ್ ನ ಬ್ಯಾಲೆನ್ಸ್ ಆಗಿ ಇಟ್ಕೊಂಡ್ರೆ ಈ ತರ ಸಮಸ್ಯೆಗಳೆಲ್ಲ ಬರಲ್ಲ. ನಾನು ಆ ಪೇಷಂಟ್ ಕೂಡ ಕ್ಲಿಯರ್ ಆಗಿ ಇದನ್ನೇ ಅಬ್ಸರ್ವ್ ಮಾಡ್ಬಿಟ್ಟು ಅವರ ಒಂದು ಡಯಟ್ ನಲ್ಲಿ ಮತ್ತು ಅವರ ಕೆಲವೊಂದು ಆಕ್ಟಿವಿಟೀಸ್ ನಲ್ಲಿ ಚೇಂಜಸ್ ಮಾಡಿದಾಗ ಅವರಿಗೆ ಈ ಗರ್ಭಾಶಯ ತೆಗೆದು ಹಾಕಿದ ಮೇಲೆ ಆಗ್ತಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬರಕ್ಕೆ ಸಾಧ್ಯ ಆಯಿತು. ಅದ್ರ ಬಗ್ಗೆ ಒಂದು ಕೆಲವು ಸೀಕ್ರೆಟ್ಸ್ ನ ಬಗ್ಗೆ ಶೇರ್ ಮಾಡ್ತೀನಿ. ಬಹಳ ಸಿಂಪಲ್ ಆಗಿದೆ. ನಿಮ್ಗೆ ಯಾವುದೇ ಒಂದು ಮೆಡಿಸಿನ್ಸ್ ಗಳ ಮೊರೆ ಹೋಗದಲೇನೆ ನಿಮ್ಗೆ ಕೇವಲ ನಿಮ್ಮ ಒಂದು ಸಣ್ಣ ಬದಲಾವಣೆಗಳಿಂದ ನೀವು ಮುಟ್ಟು ನಿಂತ ಮೇಲೂ ಅಥವಾ ನಿಮ್ಮ ಗರ್ಭಾಶಯವನ್ನು ತೆಗೆದುಕೊಂಡ ಮೇಲೂ ಕೂಡ ನೀವು ಲವಲವಿಕೆಯಿಂದ ಆರೋಗ್ಯವಂತವಾಗಿ ಹೆಚ್ಚು ವರ್ಷ ಬದುಕಲು ಸಾಧ್ಯ. ಅದನ್ನ ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಕ್ಕೆ ಇಷ್ಟಪಡ್ತೇನೆ. ವೀಕ್ಷಕರು ನೋಡಿ, ನಮಗೆಲ್ಲ ಗೊತ್ತಿರಂಗೆ ಇಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಯೂಟ್ರಸ್ ಅಥವಾ ಗರ್ಭಾಶಯ. ದೇವರು ನಮ್ಮ ಪ್ರಕೃತಿಯಲ್ಲೇ ಕೆಲವು ಫೈಟೋ ಇಸ್ಟ್ರೋಜನ್ಸ್ ಇಟ್ಟಿರ್ತಾರೆ ಕೆಲವು ಆಹಾರಗಳಲ್ಲಿ. ಎಸ್ಪೆಷಲಿ ನೋಡಿ ವೀಕ್ಷಕರೇ, 2 ತರ ಇಸ್ಟ್ರೋಜನ್, ಒಂದು ಫೈಟೋ ಇಸ್ಟ್ರೋಜನ್, ಒಂದು ಝೆನೋ ಇಸ್ಟ್ರೋಜನ್. ಈ ಝೆನೋ ಇಸ್ಟ್ರೋಜನ್ ಅಂತ ಹೇಳಿದ್ರೆ ಕೆಟ್ಟ ಇಸ್ಟ್ರೋಜನ್. ಅದು ನಮ್ಮ ದೇಹದಲ್ಲಿ ಕೆಲಸ ಮಾಡಿದ್ಮೇಲೆ ಅದು ಒಂದು ತ್ಯಾಜ್ಯ ವಸ್ತುವಾಗಿ ಏನಿರುತ್ತೋ ಅದು ನಮ್ಮ ದೇಹದಿಂದ ಹೊರಗಡೆ ಹೋಗ್ಬೇಕು. ಆ ಹೋಗುವಂತ ಪ್ರೊಸೆಸ್ ಇಲ್ಲಿ ಹಾಳಾಗೋಗಿರುತ್ತೆ. ಅದೇ ರೀತಿ ಗುಡ್ ಇಸ್ಟ್ರೋಜನ್ಸ್, ನಮ್ಮ ಗರ್ಭಾಶಯ ಪ್ರೊಡ್ಯೂಸ್ ಮಾಡುವಂತ ಗುಡ್ ಇಸ್ಟ್ರೋಜನ್ಸ್ ನ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ. ಹಾಗಾಗಿ ಈ ಫೈಟೋ ಎಸ್ಟ್ರೋಜನ್ಸ್ ಹೇರಳವಾಗಿರುವಂತಹ ಆಹಾರಗಳನ್ನ ನಾವು ಸೇವಿಸಿದರೆ ಈ ಒಂದು ಎಸ್ಟ್ರೋಜನ್ ಇಂದ ಉಂಟಾಗುವಂತ ಒಂದು ಈ ಹಾರ್ಮೋನಲ್ ವೇರಿಯೇಷನ್ ಸರಿ ಮಾಡ್ಕೋಬಹುದು. ಯಾವ್ದಲ್ಲಪ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ. ನೀವು ಸುಮಾರು ಜನ ಕೇಳುವುದು ಮುಟ್ಟು ನಿಂತ ಮಹಿಳೆಯರಿಗೆ ಈ ಒಂದು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ ಒಂದು ದೇವ್ರು ಕೊಟ್ಟ ವರದಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯಾಚುರಲಿ ಇದರಲ್ಲಿ ಫೈಟೋ ಎಸ್ಟ್ರೋಜನ್ಸ್ ಅಡಗಿರುತ್ತೆ. ನಮ್ಮ ದೇಹದಲ್ಲಿ ಉಂಟು ಮಾಡುವಂತ ಎಲ್ಲಾ ಕೆಲಸಗಳನ್ನ ಇಸ್ಟ್ರೋಜನ್ ಏನ್ ಕೆಲಸಗಳು ಮಾಡ್ತಾವೋ ಅದನ್ನೆಲ್ಲ ಮಾಡ್ಲಿಕ್ಕೆ ಈ ಅಗಸೆ ಬೀಜ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಈ ಅಗಸೆ ಮಜ್ಜಿಗೆಯನ್ನ ಅಥವಾ ಅಗಸೆ ಬೀಜವನ್ನು ಡೈಲಿ ಸೇವಿಸ್ತಾ ಬರೋದ್ರಿಂದ ನಿಮ್ಮ ನ್ಯಾಚುರಲ್ ಇಸ್ಟ್ರೋಜನ್ಸ್ ಡೆವಲಪ್ ಆಗುತ್ತೆ. ಜೊತೆಗೆ ಈ ಎಸ್ಟ್ರೋಜನ್ ಫೈಟೋ ಇಸ್ಟ್ರೋಜನ್ ನ ಕೆಲಸ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿದ್ರೆ ಜೊತೆಗೆ ಒಂದು ಅಡಾಪ್ಟೋಜೆನಿಕ್ ಫುಡ್ ಆಗಿರುವಂತ ಈ ಅಶ್ವಗಂಧವನ್ನ ಸೇವಿಸೋದು ಬಹಳ ಒಳ್ಳೆಯದು. ಈ ಅಶ್ವಗಂಧದ ಪುಡಿಯನ್ನ ನೀವು ಹಾಲಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದ್ರಿಂದ ಈ ಮಾನಸಿಕ ಖಿನ್ನತೆ, ಡಿಪ್ರೆಷನ್ನು, ನರಗಳ ದೌರ್ಬಲ್ಯ, ನರಗಳು ಉಂಟಾಗ್ತಿದ್ದ ಪ್ರಾಬ್ಲಮ್ಗಳು, ತುಂಬಾ ಖಿನ್ನತೆ ಒಳಗಾಗಿರೋ, ತುಂಬಾ ಇರಿಟೇಷನ್ ಆಗುತ್ತೆ, ತುಂಬಾ ಫಿರಿಸಿ ಅಂತ ಹೇಳ್ತಿರ್ತಾರೆ. ಕಾರಣ ಇಲ್ಲದೇ ಹೇಳ್ತಾ ಇರ್ತಾರೆ ಕೆಲವು ಲೇಡೀಸ್ಗಳು ಈ ತರ ಪ್ರಾಬ್ಲಮ್ಸ್ ಮುಟ್ಟಿದ ಮೇಲೆ ಅಥವಾ ಈ ಗರ್ಭಾಶಯ ತೆಗೆದಾಕದ ಮೇಲೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ಎರಡು ಒಂದು ಕಾಂಬಿನೇಷನ್ ಫುಡ್ಸ್ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ.
ಅದೇ ರೀತಿ ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಹೇಳಿದ್ರೆ ನೋಡಿ, ಕೂದಲು ಉದುರುವ ಸಮಸ್ಯೆ, ನಾನು ಮುಂಚೆ ಹೇಳಿದಂಗೆ ಚರ್ಮದ ಸಮಸ್ಯೆ, ತುಂಬಾ ಡ್ರೈ ಸ್ಕಿನ್, ವೆಜಿನಲ್ ಡ್ರೈನೆಸ್, ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ ಕೆಲವರಿಗೆ, ಡ್ರೈನೆಸ್ ಆಗ್ಬಿಟ್ಟು. ಇದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಕೊರತೆ. ಈ ಮುಟ್ಟು ಇಂಥ ಮಹಿಳೆಯರಲ್ಲಿ ಮತ್ತು ಗರ್ಭಾಶಯ ತೆಗೆದ ಮಹಿಳೆಯರಲ್ಲಿ ಒಮೆಗಾ 3 ಅತಿ ಅವಶ್ಯಕವಾಗಿ ಬೇಕೇ ಬೇಕು, ಯಾಕಂದ್ರೆ ಅವ್ರ ಹೆಲ್ತ್ ನ ಮೇಂಟೈನ್ ಮಾಡ್ಲಿಕ್ಕೆ. ಈ ಒಮೆಗಾ 3 ರಿಚ್ ಫುಡ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಈ ಸಮುದ್ರದ ಮೀನುಗಳು, ಮತ್ತೆ ಅಗೇನ್ ಅಗಸೆ ಬೀಜ, ಅದನ್ನು ಕೂಡ ಹೇರಳವಾಗಿ ಒಮೆಗಾ 3 ಅಂಶ ಇರುತ್ತೆ. ಅದೇ ರೀತಿ ಬೆಣ್ಣೆಹಣ್ಣು ಮತ್ತು ಅವಕಾಡೋಸ್ ಒಳ್ಳೆ ಒಮೆಗಾ 3, ಚಿಯಾ ಸೀಡ್ಸ್ ಗಳಲ್ಲಿ ಹೇರಳವಾಗಿ ಒಮೆಗಾ 3 ಇರುತ್ತೆ. ಸೊ ಈ ರೀತಿ ಈ ಒಮೆಗಾ 3 ಡಿಫಿಷಿಯನ್ಸಿ ಸರಿ ಮಾಡ್ಲಿಕ್ಕೆ ಈ ತರ ಒಂದು ಸಪ್ಲಿಮೆಂಟೇಷನ್ ತಗೊಳ್ತಾ ಬಂದಲ್ಲಿ ಈ ಒಂದು ಸಮಸ್ಯೆಗಳನ್ನ ಹೊರಡಬಹುದು. ಮೂರನೇದಾಗಿ ಪ್ರೊಜೆಸ್ಟ್ರಾನ್ ನಾನು ಹೇಳಿದೆ, ಅದೊಂದು ಹ್ಯಾಪಿ ಹಾರ್ಮೋನ್ ತರ ನಮ್ಮ ದೇಹದಲ್ಲಿ, ನಮ್ಮ ಬ್ರೈನ್ ನಲ್ಲಿ ಗಾಬಾ ಅನ್ನೋ ಒಂದು ರಿಸೆಪ್ಟರ್ಸ್ ಅದನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಬೇಕಾಗಿರುವಂತದ್ದು ಈ ಪ್ರೊಜೆಸ್ಟ್ರಾನ್. ಈ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ. ಈ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ನಾವು ತುಂಬಾ ಹೇರಳವಾಗಿ ಈ ಜಿಂಕ್ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅವಾಗ ನಮ್ಮ ಪ್ರೊಜೆಸ್ಟ್ರಾನ್ ನ ಪ್ರಿಕರ್ಸರ್ ವರ್ಕ್ ಮಾಡುತ್ತೆ. ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ, ಒಂದು ಕಾಮಿಂಗ್ ಮಿನರಲ್, ಈ ಖಿನ್ನತೆ ನೋಡಕ್ ಬಿಡಲ್ಲ, ಅದು ನಿದ್ದೆ ಚೆನ್ನಾಗಿ ಬರ್ಸಕ್ ಶುರು ಮಾಡುತ್ತೆ, ಸಣ್ಣ ಸಣ್ಣದಕ್ಕೂ ಕಿರಿಕಿರಿ ಉಂಟಾಗೋದು ಕಡಿಮೆ ಮಾಡುತ್ತೆ. ಸೊ ಈ ಮೆಗ್ನೀಷಿಯಂ ಜಾಸ್ತಿ ಇರುವಂತದ್ದು ಈ ಪಂಪ್ಕಿನ್ ಸೀಡ್ಸ್ ಅಲ್ಲಿ ಇರ್ಬೋದು, ಈ ಚೀನಿಕಾಯಿ ಬೀಜ ಅಂತ ಹೇಳ್ತೀವಿ ಅಥವಾ ಕುಂಬಳಕಾಯಿ ಬೀಜ ಅದರಲ್ಲಿ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು, ಎಳ್ಳಿರ್ಬೋದು, ಇದರಲ್ಲೆಲ್ಲ ಹೇರಳವಾಗಿ ಅಡಾಪ್ಟೇಜನ್ ಆಗ್ಬಿಟ್ಟು ಕೆಲಸ ಮಾಡುವಂತ ಈ ಪ್ರೊಜೆಸ್ಟ್ರಾನ್ ಅಂಶ ಜಾಸ್ತಿ ಇರುತ್ತೆ. ಜೊತೆಗೆ ಇದು ಇಷ್ಟೋಜನ್ ಅಂಶ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಈ ಸೀಡ್ಸ್ ಗಳು. ಸೊ ಅದನ್ನ ಹೇರಳವಾಗಿ ನೀವು ಸೇವಿಸ್ತಾ ಬರೋದ್ರಿಂದ ಕೂಡ ಈ ಹಾರ್ಮೋನ್ ವೇರಿಯೇಷನ್ಸ್ ನೀವು ಅವಾಯ್ಡ್ ಮಾಡ್ಕೋಬಹುದು. ಮೂರನೇದಾಗಿ ನೋಡಿ, ಮಹಿಳೆಯರಲ್ಲಿ ಸಾಧಾರಣವಾಗಿ ತುಂಬಾ ಕ್ರೇವಿಂಗ್ ಇರುತ್ತೆ ಫುಡ್ ಇಂದು. ಅಂದ್ರೆ ಈ ಮುಟ್ಟಿನ ಮೇಲೆ ಅಥವಾ ಗರ್ಭಾಶಯ ತೆಗೆದ ಮೇಲೆ ನಂಗೆ ಸ್ವೀಟ್ಸ್ ತಿನ್ಬೇಕು ಅನಿಸ್ತಾ ಇರುತ್ತೆ, ಚಾಕ್ಲೇಟ್ ತಿನ್ಬೇಕು ಅನಿಸ್ತಾ ಇರುತ್ತೆ, ಕರ್ದ ಐಟಮ್ಸ್ ತಿನ್ಬೇಕು ಅಂತ ವೆಯ್ಟ್ ಜಾಸ್ತಿ ಆಗೋಗ್ಬಿಡುತ್ತೆ ಸಾಧಾರಣವಾಗಿ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೂಡ, ಈ ಕ್ರೇವಿಂಗ್ ಕಡಿಮೆ ಮಾಡ್ಲಿಕ್ಕೆ ಕೂಡ ಈ ಒಳ್ಳೆ ಫೈಬರ್ ಅಂಶ ಇರುವಂತ ಈ ಸೀಡ್ಸ್ ಗಳು ಮತ್ತೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಸಹಾಯವನ್ನ ಮಾಡುತ್ತೆ. ವೆಯ್ಟ್ ಕಂಟ್ರೋಲ್ ಇರುತ್ತೆ, ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗಲ್ಲ ಬಾಡಿನಲ್ಲಿ. ಹಾಗಾಗಿ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ಯಾಲ್ಸಿಯಂ. ನೀವು ಗರ್ಭಾಶಯ ತೆಗೆದಾಕದ ಮೇಲಾಗ್ಲಿ ಅಥವಾ ಮುಟ್ಟು ನಿಂತ ಮೇಲಾಗ್ಲಿ ನಿಮಗೆ ಕ್ಯಾಲ್ಸಿಯಂ ಒಂದು 5-6 ತಿಂಗಳು ತಗೊಳ್ಳಿ ಅಂತ ಹೇಳ್ತಾರೆ. ಆದ್ರೆ 90% ಜನ 1 ವಾರ 2 ವಾರ ತಗೊಂಡು ನಿಲ್ಸ್ಬಿಟ್ಟಿರ್ತಾರೆ. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಯಾಕೆ ತಗೊಳ್ಳಿ ಅಂತ ಬಿಡುವಂಥದ್ದು ಸಹಜ. ಹಾಗಾಗಿ ಕ್ಯಾಲ್ಸಿಯಂನ ಸಪ್ಲಿಮೆಂಟೇಷನ್ ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿ. ಸಾಧ್ಯವಾದ್ರೆ 4-5 ತಿಂಗಳು ತಗೊಳ್ಳಿ ಕ್ಯಾಲ್ಸಿಯಂ. ಅದ ನಂತರ ಒಳ್ಳೆ ಆಹಾರಗಳಲ್ಲಿ ಎಲ್ಲಾ ಸೊಪ್ಪುಗಳು ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ. ಪಾಲಕ್ ಇರಬಹುದು, ನುಗ್ಗೆ ಸೊಪ್ಪು ಇರಬಹುದು, ಅಥವಾ ಮೆಂತ್ಯ ಸೊಪ್ಪು ಇರಬಹುದು, ಕರಿಬೇವಿನ ಸೊಪ್ಪು ಇರಬಹುದು, ಈ ತರ ಸೊಪ್ಪುಗಳಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂನ ಅಂಶ ಇರುತ್ತೆ. ಅದನ್ನು ನೀವು ಪಲ್ಯದ ರೀತಿಯಲ್ಲೋ, ಸಾಂಬಾರ್ ರೀತಿಯಲ್ಲೋ, ಇನ್ನೊಂದು ರೀತಿಯಲ್ಲೋ ಅದನ್ನ ಕಂಟಿನ್ಯೂಸ್ ಆಗಿ ಡೈಲಿ ಒಂದಿಷ್ಟು ಸೊಪ್ಪುಗಳಿಂದ ಮಾಡಿರುವಂತ ಒಂದು ಆಹಾರವನ್ನು ನೀವು ಸೇವಿಸಲೇಬೇಕು, ಎಸ್ಪೆಷಲಿ ಯೂಟ್ರಸ್ ತೆಗೆದು ಮೇಲೆ. ಅದೇ ರೀತಿ ನಿಮಗೆ ಹೆಲ್ತಿ ಫ್ಯಾಟ್ಸ್, ಒಳ್ಳೆ ಕೊಬ್ಬಿನ ಅಂಶ ಇರುತ್ತೆ. ಕೊಬ್ಬು ಅಂತ ತಕ್ಷಣ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ನನ್ನ ವೆಯ್ಟ್ ಜಾಸ್ತಿ ಆಗುತ್ತೆ, ನನ್ನ ಹಾರ್ಟಿಗೆ ಪ್ರಾಬ್ಲಮ್ ಅಂತ ಅನ್ಕೊಂಡು. ಹೆಲ್ತಿ ಫ್ಯಾಟ್ಸ್ ಬೇರೆ, ರಿಫೈನ್ಡ್ ಆಯಿಲ್ ಬೇರೆ. ನಾನು ರಿಫೈನ್ಡ್ ಆಯಿಲ್ ತಿನ್ನಿ ಅಂತ ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ, ಅದು ಇನ್ಫ್ಲಮೇಟರಿ. ನಾನು ಹೆಲ್ತಿ ಫ್ಯಾಟ್ಸ್, ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುವಂತ ಹೆಲ್ತಿ ಫ್ಯಾಟ್ಸ್ ಅಂದ್ರೆ ನಟ್ಸ್ ಅಂಡ್ ಸೀಡ್ಸ್. ಬಾದಾಮಿ ಇರ್ಬೋದು, ಗೇರು ಬೀಜ ಇರ್ಬೋದು, ವಾಲ್ನಟ್ಸ್ ಇರ್ಬೋದು, ಈ ತರ ಎಲ್ಲಾ ಬೀಜಗಳಲ್ಲೂ ಕೂಡ, ನಟ್ಸ್ ಅಲ್ಲೂ ಕೂಡ ಹೇರಳವಾಗಿ ಒಳ್ಳೆ ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ಜೊತೆಗೆ ಅವಕಾಡೋಸ್ ಅಥವಾ ಬೆಣ್ಣೆ ಹಣ್ಣಲ್ಲೂ ಕೂಡ ಒಳ್ಳೆಯ ಹೆಲ್ತಿ ಫ್ಯಾಟ್ಸ್ ಇರುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಕೂದಲಿನ ಸಮಸ್ಯೆ ಇರ್ಬೋದು, ಚರ್ಮದ ಸಮಸ್ಯೆಯಿಂದ ತುಂಬಾ ಬಳಲ್ತಿರೋರಿಗೆ ಮಹಿಳೆಯರಲ್ಲಿ ಕಲ್ಪವೃಕ್ಷ ಅನ್ನುವಂತ ಒಂದು ತೆಂಗಿನಕಾಯಿ ಬಹಳ ಸಹಾಯ ಮಾಡುತ್ತೆ. ಕೋಕೋನಟ್ ಆಯಿಲ್ ಅಥವಾ ಕೋಕೋನಟ್ ಮಿಲ್ಕ್, ನೀವು ಒಂದು ಸಣ್ಣ ಇಷ್ಟು ತೆಂಗಿನ ತುರಿಯನ್ನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ನೀರಿಗೆ ಹಾಕಿ ರುಬ್ಬಿಟ್ಟು ಅದನ್ನ ಬಟ್ಟೆಯಲ್ಲಿ ಹಾಕಿ ಹಿಂಡಿದ ಅಂದ್ರೆ ಒಂದು ಥಿಕ್ ಗ್ಲಾಸ್ ಆಫ್ ಫುಲ್ ಕೋಕೋನಟ್ ಮಿಲ್ಕ್ ಸಿಗುತ್ತೆ. ಆ ಮಿಲ್ಕ್ ನಲ್ಲಿ ನೀವು ತರಕಾರಿಗಳನ್ನ ಬೇಯಿಸ್ಕೊಂಡು ತಿನ್ನೋದ್ರಿಂದ ಅಥವಾ ನಿಮ್ಮ ಅಡುಗೆಗೆ ಜಾಸ್ತಿ ಆ ಕೋಕೋನಟ್ ಮಿಲ್ಕ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬಾ ಕಪ್ ಆಗ್ತಾ ಇರುತ್ತೆ, ಫ್ಯಾಟಿ ಲಿವರ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಈ ಮುಟ್ಟು ನಿಂತ ಮೇಲೆ ಮೆಟಬಾಲಿಕ್ ಸಿಂಡ್ರೋಮ್ ಜಾಸ್ತಿ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆ ಯೂಟ್ರಸ್ ತೆಗೆಸ್ಕೊಳ್ಳೋದಕ್ಕೆ ಕಾರಣನೇ ಒಂದು ಮೆಟಬಾಲಿಕ್ ಸಿಂಡ್ರೋಮ್. ಒಂದು ಅಡಿನೋಮಯೋಸಿಸ್, ಫೈಬ್ರಾಯ್ಡ್ಸ್, ಇನ್ನೊಂದು ಏನೋ ಆಗಿರುತ್ತೆ, ಹೆವಿ ಬ್ಲೀಡಿಂಗ್ ಆಗಿರುತ್ತೆ, ಎಂಡೋಮೆಟ್ರಿಯೋಸಿಸ್ ಆಗಿರುತ್ತೆ. ಹಂಗಾಗಿ ನಿಮ್ಗೆ ತೆಗೆದಾಕ್ಬೇಕು ಅಂತ ಹೇಳಿರ್ತಾರೆ. ನಿಮ್ಗೆ ತುಂಬಾ ಅನುಭವಿಸ್ತಿದ್ರೆ, ತುಂಬಾ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೀವು ತೆಗೆಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ನಿಮಗೆ ಬೇರೆ ಏನು ಉಪಾಯ ಇರೋದಿಲ್ಲ, ಅಲ್ಲಿ ನಾವು ಅವಾಯ್ಡ್ ಮಾಡಕ್ ಆಗಿರೋದಿಲ್ಲ. ಆದ್ರೆ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ನೀವು ಅವಾಯ್ಡ್ ಮಾಡ್ಕೊಂಡು ಅದೇ ಅಷ್ಟೇ ಮುಖ್ಯ. ಅದೇ ನನಗೆ ಆ ಪ್ರಾಬ್ಲಮ್ ಇಂದ ಸಾಲ್ವ್ ಆಯ್ತು ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿದ್ದು ಬಿಟ್ರೆ ನಿಮಗೆ ಇದೆಲ್ಲ ಪ್ರಾಬ್ಲಮ್ ಕಾಣಕ್ ಶುರು ಆಗಿರ್ತಾರೆ. ಇದು ಈ ಪ್ರಾಬ್ಲಮ್ ಸುಮಾರು ಮೆಡಿಸನ್ ಇದೆ. ಹಾಗಾಗಿ ನಾನು ಹೇಳ್ತಾ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಈ ಹೆಲ್ತಿ ಫ್ಯಾಟ್ಸ್ ನ ನೀವು ಆದಷ್ಟು ಕನ್ಸ್ಯೂಮ್ ಮಾಡಿ ನಿಮ್ಮ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ. ಡಿಸ್ಕಲರೇಷನ್, ಡ್ರೈ ಸ್ಕಿನ್, ವೆಜಿನಲ್ ಡ್ರೈನೆಸ್, ಅದಕ್ಕೆಲ್ಲ ಕಂಪ್ಲೀಟ್ ಆಗಿ ಅದು ಕ್ಯೂರ್ ಮಾಡ್ತಾ ಬರುತ್ತೆ. ಅದೇ ರೀತಿ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್. ನಮ್ಮ ದೇಹದ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಈಸ್ಟ್ರೋಜನ್ ಇಟ್ ಸೆಲ್ಫ್ ಇಸ್ ಆಂಟಿ ಇನ್ಫ್ಲಮೇಟರಿ ಹಾರ್ಮೋನ್. ಆ ಆಂಟಿ ಇನ್ಫ್ಲಮೇಟರಿ ಹಾರ್ಮೋನ್ ನಾವು ಕಾಂಬ್ಯಾಟ್ ಮಾಡ್ಬೇಕು ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಫುಡ್ಸ್ ತಗೋಬೇಕಲ್ಲ ನಾವು. ಸೊ ಹಾಗಾಗಿ ಹೇರಳವಾಗಿ ಒಳ್ಳೆಯ ಸಿಟ್ರಸ್ ಫ್ರೂಟ್ಸ್, ಸೀಬೆಹಣ್ಣು ಇರ್ಬೋದು, ಆರೆಂಜಸ್ ಇರ್ಬೋದು, ಮಸ್ಕ್ ಮೆಲನ್ನು, ವಾಟರ್ ಮೆಲನ್ನು, ಈ ತರ ಎಲ್ಲ ಫ್ರೂಟ್ಸ್ಗಳನ್ನ, ಹಣ್ಣುಗಳನ್ನ
ಹೆಚ್ಚಾಗಿ ಸೇವಿಸ್ತಾ ಬರೋದ್ರಿಂದ ಈ ಚಿಯಾ ಸೀಡ್ಸ್ ಇರ್ಬೋದು, ಸಬ್ಜಾ ಸೀಡ್ಸ್ ಇರ್ಬೋದು, ಇದರಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುವಂತ ಒಮೆಗಾ 3 ರಿಚ್ ಆಗಿರುವಂತ ಫುಡ್ಸ್. ಈ ಒಮೆಗಾ 3 ಇಟ್ ಸೆಲ್ಫ್ ಇಸ್ ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ. ಮಾಂಸಾಹಾರಿಗಳಾಗಿದ್ದಲ್ಲಿ ನೀವು ಹೆಚ್ಚು ಮೀನುಗಳನ್ನ, ಸಮುದ್ರ ಮೀನುಗಳನ್ನ ಸೇವಿಸಬಹುದು. ವೆಜಿಟೇರಿಯನ್ಸ್ ಆಗಿದ್ದಲ್ಲಿ ನೀವು ಈ ಅಗಸೆ ಬೀಜ ಇಂಥವನ್ನ ಸೇರಿಸ್ಕೊಂಡ್ಬಿಟ್ಟು ಹೆಚ್ಚು ಆಂಟಿ ಇನ್ಫ್ಲಮೇಟರಿಯನ್ನ ಮಾಡಿ, ಜೊತೆಗೆ ಈ ರಿಫೈನ್ಡ್ ಆಯಿಲ್ಸ್ ಪ್ರಮಾಣ ನೀವು ಎಷ್ಟು ಸೇವಿಸ್ತಾ ಇದ್ರೋ ಅದರ 60 to 70% ಇಳಿಸಿ. ಜಾಸ್ತಿ ಮಾಡಕ್ ಹೋಗ್ಬೇಡಿ. ಕರ್ದ ಐಟಮ್ಸ್ಗಳನ್ನ ಆದರ್ಶದಿಂದ ಹೋಗಬೇಡಿ. ಇನ್ಫ್ಲಮೇಷನ್ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ಮ ಬಾಡಿನಲ್ಲಿ. ಅವಾಗ ನಿಮ್ಮ ನ್ಯಾಚುರಲ್ ಆಗಿ ನಿಮ್ಮ ಜಾಯಿಂಟ್ಗಳು ಇನ್ಫ್ಲಮೇಷನ್ ಆಗೋದಿಲ್ಲ, ಆರ್ಥ್ರೈಟಿಸ್ ಉಂಟಾಗೋದಿಲ್ಲ, ಬ್ಯಾಕ್ ಪೇನ್ ಉಂಟಾಗೋದಿಲ್ಲ, ಕೂದಲು ಚೆನ್ನಾಗೇ ಇರುತ್ತೆ, ಸ್ಕಿನ್ ಚೆನ್ನಾಗೇ ಇರುತ್ತೆ, ಕಣ್ಣು ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಐಟಮ್ಸ್ಗಳನ್ನ ಆದಷ್ಟು ಜೊತೆಗೆ ಒಳ್ಳೆಯ ಒಂದು ಆಕ್ಟಿವಿಟಿ, ಗ್ರೂಪ್ ಆಕ್ಟಿವಿಟಿ ನಾ ಹೇಳೋದು. ಈ ಖಿನ್ನತೆ, ಡಿಪ್ರೆಷನ್ ಆಗಿರ್ಬೋದು, ವೇಟ್ ಇಶ್ಯೂಸ್ ಎಲ್ಲದಕ್ಕೂ ಕೂಡ ಒಂದು ವಾಕಿಂಗ್ ಯಾವುದೋ ಜೊತೆ ಸೇರ್ಕೊಂಡು ವಾಕಿಂಗ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಗ್ರೂಪ್ ಕ್ಲಾಸ್ ಅಟೆಂಡ್ ಮಾಡುವಂಥದ್ದು, ಗ್ರೂಪ್ ಅಲ್ಲಿ ನೀವು ಸೇರ್ಕೊಂಡು ನೀವು ಮೆಡಿಟೇಷನ್, ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡ್ಕೊಳ್ಳುವಂಥದ್ದು, ಈ ಭಜನಾ ಮಂಡಳಿಗಳನ್ನು ಸೇರ್ಕೊಂಡ್ಬಿಟ್ಟು ನೀವು ಒಟ್ಟಿನಷ್ಟು ನಿಮ್ಮನ್ನ ಒಂದು ಗಾರ್ಡನಿಂಗ್ ಇನ್ನೊಂದೇನೋ ಮಾಡ್ಕೊಂಡು ನಿಮ್ಮ ಮನಸ್ಸನ್ನ ಬೇರೆ ಕಡೆ ಕೇಂದ್ರೀಕರಿಸಿ. ಯಾವಾಗ ನೀವು ನನಗೇನೋ ಪ್ರಾಬ್ಲಮ್ ಆಗ್ತಾ ಇದೆ, ನನಗೆ ಇಲ್ಲಿ ಸರಿ ಆಗಲ್ಲ, ಇದು ಯೂಟ್ರಸ್ ತೆಗೆಸ್ಬಿಟ್ಟೆ, ನನಗೆ ಹಿಂಗೆ ಆಗುತ್ತೆ, ಅದ್ರ ಬಗ್ಗೆ ನೀವು ಕೊರಗ್ತಾ ಇದ್ರೆ ನೀವು ಲೈಫ್ ಲಾಂಗ್ ಕೊರಗ್ತಾನೆ ಇರ್ತೀರಾ. ಹಾಗಾಗಿ ಆಕ್ಟಿವಿಟಿ ಜಾಸ್ತಿ, ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಾರ್ದು, ಆಕ್ಟಿವಿಟಿ ಜಾಸ್ತಿ ಇರಬೇಕು. ನೋಡಿ, ನಾನು ಇಷ್ಟೆಲ್ಲ ಫುಡ್ಸ್ಗಳು ಹೇಳಿದೆ. ಎಲ್ಲ ಫುಡ್ಸ್ ಹೇಳಿದಾಗ ನಾನು ಈ ಲೇಡಿಗೆ ಒಂದು ರೆಸಿಪಿ ಕೊಟ್ಟೆ. ಆ ರೆಸಿಪಿನ ನಾನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನಾನು ಕೇಳಿದ್ದು ಬೆಸಿಲ್ ಬೋಲ್ ಸಲಾಡ್ ಅಂತ. ಈ ಬೆಸಿಲ್ ಬೋಲ್ ಸಲಾಡ್ ನಿಮಗೆ ರೆಸಿಪಿ ನಿಮಗೆ ಗೂಗಲ್ನಲ್ಲೂ ಸಿಗುತ್ತೆ. ಆದರೆ ಅದು ತುಂಬಾ ಈ ಫಾರಿನ್ ಮೇಡ್ ಆಗಿರುತ್ತೆ. ಅಂದರೆ ಇಂಡಿಯನ್ಸ್ಗೆ ಆಗೋಂಗೆ, ಅದರಲ್ಲೂ ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ಆಗೋಂಗೆ ಒಂದು ರೆಸಿಪಿ ಮುಂದೆ ನಾನು ಬಂದಿದ್ದೀನಿ. ಆ ರೆಸಿಪಿನ ನೀವು ಸೇರಿ ನಿಮ್ಮ ತಿಂಡಿಯ ಬದಲಿಗೆ ಅಥವಾ ತಿಂಡಿಯ ಸಬ್ಸ್ಟಿಟ್ಯೂಟ್ ಆಗಿ ನೀವು ದಿವಸಕ್ಕೆ ಒಂದು 4 ಇಡ್ಲಿ ತಿಂತಾ ಇದೀರಿ ಅನ್ಕೊಳ್ಳಿ, 2 ಇಡ್ಲಿ ತಿನ್ನಿ, ಒಂದು ಬೋಲು ಈ ಸಲಾಡ್ ತಗೊಳ್ಳಿ. ಅಥವಾ 4 ದೋಸೆ ತಿಂತಾ ಇದ್ದೀರಿ ಅನ್ಕೊಳ್ಳಿ, 2 ದೋಸೆ ತಿನ್ನಿ, ಈ ಒಂದು ಬೋಲ್ ಸಲಾಡ್ ತಗೊಳ್ಳಿ. ಸಲಾಡ್ ಮಾಡ್ಕೊಳ್ಳೋ ವಿಧಾನ ಬಹಳ ಸುಲಭ, ತುಂಬಾ ಏನು ಕಷ್ಟಪಡಬೇಕಾಗಿಲ್ಲ. ಸಿಗದಲ್ಲಿರುವಂತಹ ಐಟಮ್ಸ್ಗಳನ್ನ ನಾನು ಹೇಳೋದ್ರಲ್ಲಿ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ನಿಮಗೆ ತೆಂಗಿನಕಾಯಿ. ನಾನು ಮುಂಚೆನೇ ಹೇಳಿದಂಗೆ ಒಂದು ತೆಂಗಿನ ತುರಿನ ಇಷ್ಟು ತಗೊಂಡ್ಬಿಟ್ಟು ಮಿಕ್ಸಿಲಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಬಟ್ಟೆಯಲ್ಲಿ ಹಿಂಡ್ಬಿಡಿ. ಒಂದು ಗ್ಲಾಸ್ ಕೊಕೊನಟ್ ಮಿಲ್ಕ್ ಸಿಗುತ್ತೆ. ಆ ಮಿಲ್ಕ್ಗೆ ನೀವು 1 ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್, 1 ಟೀ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್, ಕಾಮಕಸ್ತೂರಿ ಬೀಜ ಅಂತ ಅದನ್ನ ಹಾಕಿ ಅರ್ಧ ಗಂಟೆ ನೆನೆಸಿ ಸ್ವಲ್ಪ ಊದ್ಕೊಳ್ಳಿ, ಉಬ್ಲಿ. ಅದಕ್ಕೆ ನೀವು ಕೆಲವು ನಟ್ಸ್ಗಳನ್ನ, ಲೈಕ್ ವಾಲ್ನಟ್ ಇರ್ಬೋದು, ಬಾದಾಮಿ ಇರ್ಬೋದು, ಇದಿರ್ಬೋದು, ಗೇರ್ ಬೀಜ ಇರ್ಬೋದು, ಕೆಲವು ಡ್ರೈ ಫ್ರೂಟ್ಸ್ ಇರ್ಬೋದು, ರೇಸಿನ್ಸ್ ಇರ್ಬೋದು, ಎಲ್ಲದನ್ನು ಬೇಕಾದ್ರೆ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಬಿಡಿ. ಅದ ನಂತರ ಅದ್ರ ಜೊತೆಗೆ ಬೇಕು ನಿಮಗೆ ಕೆಲವು ಲೋ ಕ್ಯಾಲರಿ ಫ್ರೂಟ್ಸ್, ಅಂದ್ರೆ ಈಗ ತರ್ಬೂಜ ಇರ್ಬೋದು, ವಾಟರ್ ಮೆಲನ್ ಇರ್ಬೋದು, ಆರೆಂಜ್ ಇರ್ಬೋದು, ಆಪಲ್ ಇರ್ಬೋದು, ಈ ಥರದ್ನೆಲ್ಲ ಸಣ್ಣ ಕಟ್ ಮಾಡಿ ಸಣ್ಣ ತುಂಡು ಮಾಡಿಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಕ್ಕೆ ಬೇಕಾದ್ರೆ ಸ್ವಲ್ಪ ಟೇಸ್ಟಿಗೆ ಬೇಕಾದ್ರೆ ಸ್ವಲ್ಪ ನೀವು ಜೇನುತುಪ್ಪನೋ ಸ್ವಲ್ಪ ಸಕ್ಕರೆನೋ ಸೇರಿಸ್ಕೊಳ್ಳಿ. ಸಕ್ಕರೆ ಜಾಸ್ತಿ ಬೇಡ, ಜೇನುತುಪ್ಪ ಹಾಕೊಳ್ಳಿ. ಸೇರಿಸ್ಬಿಟ್ಟು ಈ ತಿಂಡಿಯ ಬದಲಿಗೆ ಅಥವಾ ತಿಂಡಿ ಸಬ್ಸ್ಟಿಟ್ಯೂಟ್ ಆಗಿ ಸೇವಿಸಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ. ನಿಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ಇದರಲ್ಲಿ ಕೊಕೊನಟ್ ಆಯಿಲ್ ಇರುವಂತ ಹೆಲ್ತಿ ಫ್ಯಾಟ್ಸು, ಚಿಯಾ ಸೀಡ್ಸ್ ಸಬ್ಸ್ಟೆನ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಒಳ್ಳೆ ಆಂಟಿ ಇನ್ಫ್ಲಮೇಟರಿ ಆಗಿರುವಂತ ಫ್ರೂಟ್ಸ್, ಜೊತೆಗೆ ನಟ್ಸ್, ನಿಮಗೆ ಬೇಕಾಗಿರುವಂತ ಫೈಟೋಇಸ್ಟ್ರೋಜನ್ಸ್ ಇರುವಂತ ಎಲ್ಲಾ ತರ ಈ ಬೀಜಗಳು ಎಲ್ಲದೂ ಕೂಡ ಅದ್ರಲ್ಲಿ ಸಿಕ್ಬಿಡುತ್ತೆ. ನಾ ಹೇಳಿದಂತ ಇಷ್ಟು ಆಹಾರಗಳು ಒಂದು ಬೋಲ್ ನಿಮಗೆ ಇದ್ರಲ್ಲಿ ಸಿಕ್ಬಿಡುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಸೇವ್ ಮಾಡ್ತಾ ಬನ್ನಿ. ನಿಮ್ಮ ಸ್ಕಿನ್ ಇಶ್ಯೂಸ್ ಇಂಪ್ರೂವ್ಮೆಂಟ್ ಕಾಣುತ್ತೆ, ಮೆಂಟಲ್ ಇಶ್ಯೂಸ್ ಇಂಪ್ರೂವ್ಮೆಂಟ್ ಕಾಣುತ್ತೆ. ಜಾಯಿಂಟ್ ನಲ್ಲಿ ಏನಿದ್ರು ಕೂಡ ಹೇರಳವಾದ ಕ್ಯಾಲ್ಸಿಯಂ, ಒಮೆಗಾ 3 ಒಳ್ಳೆ ಹೆಲ್ತಿ ಫ್ಯಾಟ್ಸ್ ಇರೋದ್ರಿಂದ ನಿಮ್ಮ ಜಾಯಿಂಟ್ಗಳು ಕೂಡ ಚೆನ್ನಾಗಿರ್ತವೆ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ಸೇವಿಸಿದಲ್ಲಿ 2 ರಿಂದ 3 ವಾರಗಳಲ್ಲಿ ನಿಮ್ಮ ಜಾಸ್ತಿ ಫುಡ್ ತಗೋಬೇಕು ಅನ್ನೋ ಕ್ರೇವಿಂಗ್ ಕೂಡ ಕಡಿಮೆ ಆಗುತ್ತೆ. ಹೊಟ್ಟೆ ತುಂದಂಗ ಅನುಭವ ಆಗುತ್ತೆ. ಯಾಕಂದ್ರೆ ಹೆಲ್ತಿ ಫ್ಯಾಟ್ಸ್ ಅಲ್ಲ, ಒಳ್ಳೆ ಕ್ಯಾಲರಿ ಚೆನ್ನಾಗಿರುತ್ತೆ. ಗುಡ್ ಹೆಲ್ತಿ ಫ್ಯಾಟ್ಸ್ ಇರುವಂತ ಕ್ಯಾಲರೀಸ್ ನಿಮ್ಮ ಬಾಡಿಯ ವೇಟ್ ನ ಕೂಡ ಲಾಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಷ್ಟೆಲ್ಲ ಗುಣಗಳಿರುವಂತ ಈ ಒಂದು ಬೆಸಿಲ್ ಬೋಲ್ ಸಲಾಡ್ ನ ನೀವು ರೆಗ್ಯುಲರ್ ಆಗಿ ಸೇವ್ಸ್ ಮಾಡಿದ್ರೆ ಈ ಎಸ್ಟರೆಕ್ಟಮಿ ಆದವರಿಗಾಗ್ಲಿ ಅಥವಾ ಮುಟ್ಟು ನಿಂತ ಮಹಿಳೆಯರಿಗಾಗ್ಲಿ ತುಂಬಾ ಅದ್ಭುತವಾದಂತಹ ಪರಿಣಾಮ ಸಿಕ್ಕಿದೆ. ನಾನು ಇದೇ ತರ ಈ ಒಂದು ವಿಡಿಯೋನ ಮುಂಚೆ ಮಾಡಿದೆ. ಸುಮಾರು ಜನ ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ಬಿಟ್ಟು ಈ ಒಂದು ರೆಸಿಪಿನ ಇದುವರೆಗೂ ಫಾಲೋ ಮಾಡ್ತಾ ಇದ್ದಾರೆ. ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿಯ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಖಂಡಿತವಾಗ್ಲೂ ಮಾಡಿ. ಯಾಕಂದ್ರೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ನನಗೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗುತ್ತೆ. ಅದಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್.